ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕುಸುಮ ತಾಂಡವಿಗೆ ಕಾಲ್ ಮಾಡಿಬಿಟ್ಟು, ತಾಂಡವ್ ಎಲ್ಲಿದೆಯಾ, ಎಷ್ಟು ಸಲ ಫೋನ್ ಮಾಡೋದು ನಿನಗೆ, ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಕೇಳ್ತಾಳೆ. ಆಗ ತಾಂಡವ್ ಹೇಳ್ತೀವಿ, ಏನಾಯ್ತು ಹೇಳಮ್ಮ ಅಂತ ಹೇಳ್ತಾನೆ. ಆಗೋದೇನು, ಈಗ ಮನೆಗೆ ಬಂದಿದ್ದಾಳಲ್ಲ ಆ ಹೊಸ ಕೆಲಸದವಳು ವಾರಿಜ, ಅವಳು ಏನು ಮಾಡಿದಳು ಗೊತ್ತಾ ನಿನಗೆ, ಕೇಳಿದ್ರೆ ನೀನು ದಂಗಕ್ಕೆ ಹೋಗ್ತೀಯ ಅಂತ ಹೇಳಿ ಅವಳು ಮಾಡಿರೋದನ್ನೆಲ್ಲ ದೂಡಿದ್ದು, ಬೈದಿದ್ದು, ಜಗಳಾಡಿದ್ದೆಲ್ಲ ತಾಂಡವ್ ಹತ್ರ ಹೇಳ್ತಾಳೆ ಕುಸುಮ. ಆಗ ತಾಂಡವ್, ಅಮ್ಮ ಇದಿಷ್ಟೇನಾ, ಇದು ಹೇಳೋಕ್ಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ಯಾ ಕೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಇಷ್ಟೇನಾ, ನಿನಗಿದು ಇಷ್ಟೇನಾ ಕೇಳ್ತಾಳೆ. ಯಾವಳೋ ಹೊರಗಿನವಳು ಬಂದು ನಿನ್ನ ಅಮ್ಮನೇ ತಳ್ತಾಳೆ ಅಂತ ಹೇಳಿದ್ರೆ ಅದು ನಿನಗೆ ಸಣ್ಣ ವಿಷಯನ ತಾಂಡವ್ ಅಂತ ಕೇಳ್ತಾಳೆ ಕುಸುಮ. ಆಗ ತಾಂಡವ್, ಅದು ಹಾಗಲ್ಲಮ್ಮ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನೋ ಹಾಗಲ್ಲ ಹೀಗಲ್ಲ, ಗೊತ್ತಾಯ್ತು ಬಿಡು, ನಿನ್ನ ಅಮ್ಮನ ಮೇಲೆ ನೀನು ಎಷ್ಟು ಪ್ರೀತಿ ಇಟ್ಟಿದೆಯಾ ಅಂತ ಗೊತ್ತಾಯ್ತು ನನಗೆ ಅಂತ ಹೇಳ್ತಾಳೆ. ಅಲ್ಲ, ನಿಮ್ಮಪ್ಪ ಬಿದ್ದಾಗ ನೀನು ಭಾಗ್ಯಂಗೆ ತುಂಬ ಬೈದ್ಬಿಟ್ಟೆ, ನೀನು ನೋಡ್ಕೊಂಡಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ, ಈಗ ನೀನು ಮಾಡ್ತಿರೋದೇನು ಅಂತ ಕೇಳ್ತಾಳೆ ಕುಸುಮ ತಾಂಡವಿಗೆ. ಆಗ ತಾಂಡವ್, ಅದು ಹಾಗಲ್ಲಮ್ಮ ಅಂತಾನೆ ಮತ್ತೆ. ಆಗ ಕುಸುಮ ಹೇಳ್ತಾಳೆ, ಅದು ಹಾಗಲ್ಲ ಹೀಗಲ್ಲ, ನನಗೇನು ಮಾಡಬೇಕಂತ ಗೊತ್ತಿದೆ, ಸುಮ್ಮನೆ ಇದ್ಬಿಡು ನೀನು. ಮೊನ್ನೆ ಬಂದಿದ್ರಲ್ಲ ಆ ಪೊಲೀಸ್ನವ್ರ ಹತ್ರ ನನ್ನ ಮಗ ಕೆಲಸದವಳ ಹೆಸರಲ್ಲಿ ಅದು ಗೂಂಡನ್ನು ಕರ್ಕೊಬಂದಿದ್ದಾಳೆ ಅಂದ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ತಾಂಡವ್ ಹತ್ರ. ಈ ಕಡೆ ಮನೆ ಕೆಲಸದವಳು ವಾರಿಜನು ಶ್ರೇಷ್ಠ ಹತ್ರ ಫೋನ್ ಮಾಡಿಕೊಂಡು, ಮನೆಯವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನಾನು ಇದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರೇಷ್ಠನೂ ಅವಳಿಗೆ ಬೈತಿರ್ತಾಳೆ, ಸಾಕು ಸುಮ್ಮನೆ ರೇ, ಜಾಸ್ತಿ ವಟ ವಟ ಅನ್ಬೇಡ ನೀನು ಅಂತ ಹೇಳ್ತಾಳೆ. ನಿನ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು, ಆಮೇಲೆ ಮನೆ ಬಂದು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಕೆಲಸದವಳು ಹೇಳ್ತಾಳೆ, ಆಮೇಲೆಲ್ಲ ಆಗೋದಿಲ್ಲ, ಇವಾಗಲೇ ಆಗಬೇಕು, ಇವಾಗಲೇ ಬಾ ಅಂತ ಹೇಳ್ತಾಳೆ ಶ್ರೇಷ್ಠಂಗೆ. ಆಗ ಶ್ರೇಷ್ಠ, ಈಗಲೇ ಅಂದರೆ ಹೇಗಾಗತ್ತೆ, ನಾನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಅವಳು ವಾರಿಜ ಹೇಳ್ತಾಳೆ, ನೀನು ಆಫೀಸಲ್ಲಾರು ಇರಿ, ಭೂಮಿ ಆಗಿಬಿಟ್ಟು ಭೂಮಿ ಒಳಗಾರು ಇರಿ, ಆದರೆ ನೀವು ಈಗ ಬರಲೇಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ನೀವು ಬರಲಿಲ್ಲ ಅಂದರೆ ನಾನು ನಮ್ಮ ಸಂಘದವ್ರನ್ನ ಕಳಿಸ್ತೀನಿ ಅಂತ ಹೇಳಿ ಶ್ರೇಷ್ಠಂಗೆ ಹೆದರಿಸ್ತಾಳೆ. ಆಗ ಶ್ರೇಷ್ಠ, ಇಲ್ಲ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಆಫೀಸಿಂದ ಹೊರಡ್ತಾಳೆ ಮನೆಗೆ. ಈ ಕಡೆ ಹಾಲಲ್ಲಿ ವಾರಿಜ ಬಂದ್ಬಿಟ್ಟು, ಯಾಕೆಲ್ಲರೂ ಸುಮ್ಮನೆ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಸುಂದರಿ ಹೇಳ್ತಾಳೆ, ಇನ್ನೇನು ಮಾಡಬೇಕಿತ್ತು, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಊರಿನವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಬೇಕಿತ್ತಾ ಕೇಳ್ತಾಳೆ. ಆಗ ಕೆಲಸದವಳು ಹೇಳ್ತಾಳೆ, ಅದೆಲ್ಲ ಏನೂ ಬೇಡ, ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಸಾಕು ಅಂತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು ಕ್ಷಮೆನಾ, ತಪ್ಪು ಮಾಡಿರೋದು ನೀನು, ಕ್ಷಮೆ ನೀನು ಕೇಳಬೇಕಾಗಿದ್ದು ನಾವಲ್ಲ ಅಂತ ಹೇಳ್ತಾಳೆ. ಆಗ ವಾರಿಜ ಹೇಳ್ತಾಳೆ, ಕೇಳಲೇಬೇಕು, ನೀವು ಮಾಡಿರೋ ತಪ್ಪಿಗೆ ನೀವೆಲ್ಲರೂ ಕ್ಷಮೆ ಕೇಳಬೇಕು ನನ್ನ ಹತ್ರ ಅಂತಾಳೆ. ಆಗ ಸುನಂದ ಹೇಳ್ತಾಳೆ, ಸರಿ ನೀ ಹೇಳ್ದಂಗೆ ನಾವು ಕ್ಷಮೆ ಕೇಳ್ತೀವಿ, ಆದರೆ ಕ್ಷಮೆ ಕೇಳಬೇಕಂದ್ರೆ ನಾನು ಹೇಳ್ದಂಗೆ ನೀನು ಮಾಡಬೇಕು ಅಂತ ಹೇಳ್ತಾಳೆ. ವಾರಿಜ ಏನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾಳಾಗ. ಆವಾಗ ಸುನಂದ ಸುಂದ್ರಿನ ಕರ್ಕೊಂಡು ಅಡುಗೆ ಮನೆಗೆ ಹೋಗಿ ಅವಳು ಸೀದ್ ಹೋಗಿರೋ ಪಾತ್ರೆನೆಲ್ಲ ತಗೊಂಡು ಬರ್ತಾರೆ ಇಬ್ಬರೂ, ಸುನಂದ ಮತ್ತು ಸುಂದ್ರಿ. ಆಗ ಅಲ್ಲಿ ಭಾಗ್ಯ ವಾರಿಜಂಗೆ ಹೇಳ್ತಾಳೆ, ಇದನ್ನೆಲ್ಲ ಬಿಟ್ಬಿಡಿ, ನಾವೆಲ್ಲ ಒಂದೇ ಥರ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ವಾರಿಜ, ಏನು ಚೆನ್ನಾಗಿ ನಡೆಸ್ಕೊಳೋದು, ಮಾಡೋ ತಪ್ಪೆಲ್ಲ ಮಾಡಿ ಈಗ ನನ್ನ ಮೇಲೆ ಬೈಯೋಕ್ಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಕುಸುಮ ಕೇಳ್ತಾಳೆ, ಭಯನಾ, ಏನು ಭಯ, ಅದು ಈ ಕುಸುಮನ ಮನೆಯವರಿಗೆ ಅಂತ ಕೇಳ್ತಾಳೆ ವಾರಿಜಂಗೆ. ಆಗ ಭಾಗ್ಯ, ಅತ್ತೆ ಇದೆಲ್ಲ ಬೇಡ, ಇದು ಸುಮ್ಮನೆ ದೊಡ್ಡ ಆಗುತ್ತೆ ವಿಷಯ, ಅಂದರೆ ಮುಂದುವರ್ಸ್ಕೊಂಡ್ರೆ ದೊಡ್ಡ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಭಾಗ್ಯನ ಮಾವನು ಹಾಗೆ ಹೇಳ್ತಾರೆ, ಹೌದು ಕುಸುಮ ಬೇಡ, ಸುಮ್ಮನೆ ಊರಿಗೆಲ್ಲ ಗೊತ್ತಾಗುತ್ತೆ. ಆಗ ಕುಸುಮ ಹೇಳ್ತಾಳೆ, ನಿಲ್ಲಿಸ್ಬೇಕಾ, ಮತ್ತೇನಿಲ್ವಾ ಕೇಳ್ತಾಳೆ. ಆಗ ಅಷ್ಟೊತ್ತಿಗೆ ಪೂಜೆ ಮಾತಾಡ್ತಾಳಲ್ಲ, ಅಕ್ಕ ಹೊರಗಡೆಯಿಂದ ಬಂದೊಳಗೆ ಎಷ್ಟು ಇರ್ಬೇಕಾದ್ರೆ ಇನ್ನು ನಮ್ಮ ಮನೆ ಒಳಗೆ ಇರೋರು ಇನ್ನು ನಮಗೆಷ್ಟು ಇರಬೇಡ ಅಂತ ಕೇಳ್ತಾಳೆ. ಆಗ ಕುಸುಮ, ಕರೆಕ್ಟಾಗಿ ಹೇಳಿದೆ ಪೂಜಾ ಅಂತ ಹೇಳ್ತಾಳೆ. ಆಗ ಸುಂದರಿ ಮತ್ತು ಸುನಂದ ಹೇಳ್ತಾರೆ, ಫಸ್ಟ್ ನೀ ಪಾತ್ರೆ ಕ್ಲೀನ್ ಮಾಡಿಕೊಡು, ಆಮೇಲೆ ನಾವು ಕ್ಷಮೆ ಕೇಳ್ತೀವಿ ನಿನ್ನ ಹತ್ರ ಅಂತ ಸವಾಲು ಹಾಕ್ತಾರೆ ವಾರಿಜಂಗೆ. ಅದೆಲ್ಲ ಆಗೋಕ್ಕಿಲ್ಲ ಅಂತ ವಾರಿಜ ಹೇಳ್ತಾಳೆ. ಆಗ ಪೂಜೆ ಹೇಳ್ತಾಳೆ, ನಾವು ಕ್ಷಮೆ ಕೇಳಿದ್ರೆ ಇದು ಏನು ಮಾಡ್ಕೊತೀವಿ ಮಾಡ್ಕೊ ಅಂತಾಳಾಗ. ಆದರೂ ಭಾಗ್ಯಂಗೆ ಇದೆಲ್ಲ ಸರಿ ಕಾಣೋದಿಲ್ಲ, ಎಲ್ಲರಿಗೂ ಬೈತಾಳೆ, ಸ್ವಲ್ಪ ಸುಮ್ಮನೆ ಇರಿ ಎಲ್ಲ ಅಂತ. ಆಗ ಕುಸುಮನು ಭಾಗ್ಯನ ಬೈತಾಳೆ, ಯಾಕೆ ಭಾಗ್ಯ ನೀ ಹೀಗೆ ನಿಧಾನ ಮಾತಾಡಿದ್ರೆ ಆಗಲ್ಲ, ಜೋರಾಗಿ ಮಾತಾಡಿದ್ರೆ ಮಾತ್ರ ಸರಿ ಆಗೋದು ಅಂತ ಹೇಳ್ತಾಳೆ. ಆಗ ವಾರಿಜ ಹೇಳ್ತಾಳೆ, ನೀವು ಅತ್ತೆ ಮೇಲೆ ಕೈ ಮಾಡಿದ ತಪ್ಪು, ಅವ್ರು ದೊಡ್ಡವರಲ್ವಾ ಅಂತ ಹೇಳ್ತಾಳೆ. ಆಗ ಭಾಗ್ಯನ ಮಾವನು ಹೇಳ್ತಾರೆ, ಹಿರಿಯರ ಜೊತೆ ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವಾ ಅಮ್ಮ ಕೇಳ್ತಾರೆ.
ಆಗ ಕೆಲಸದವಳು ಹೇಳ್ತಾಳೆ, ಅವರು ಹಿರಿಯರೇ ಆಗಿರಲಿ, ಆದರೆ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ತಾಳೆ. ನೀವು ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಲಿಲ್ಲ ಅಂದರೆ ನಾನು ನನ್ನ ಸಂಘಟನೆಯವ್ರನ್ನ ಕರೆಸ್ತೀನಿ ಅಂತ ಬೆದರಿಕೆ ಹಾಕ್ತಾರೆ ಕುಸುಮ ಮನೆಯವರಿಗೆ ವರಿಜ. ಆಗ ಸುನಂದ ಹೇಳ್ತಾಳೆ, ಅದು ಯಾರು ಕರಿತೀಯ ಕರಿ, ನಿನ್ನ ಜೊತೆ ಅವರಿಗೂ ಪಾಠ ಕಳಿಸ್ತೀನಿ ಅಂತ ಹೇಳ್ತಾಳೆ. ಆಗ ಅವಳು ಸೀದಾ ಲೈವ್ ಹೋಗ್ತಾಳೆ. ವಾರಿಜ ಲೈವ್ ಹೋಗಿಬಿಟ್ಟು ನಂಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂದ್ಕೊಂಡು ಕಣ್ಣೀರು ಸುಳ್ಳೆ ಕಣ್ಣೀರು ಹಾಕ್ತಾರೆ ಲೈವಲ್ಲಿ. ಅಷ್ಟೊತ್ತಿ ಶ್ರೇಷ್ಠ ಬಂದುಬಿಟ್ಟು ಅವಳು ವಾರಿಜನ ಕೈಯಿಂದ ಮೊಬೈಲ್ ಕಸ್ಕೊಬಿಡ್ತಾಳೆ. ಏನು ಲೈವ್ ಮಾಡ್ತಿದ್ದೀಯ ನೀನು ಅಂತ ಹೇಳ್ತಾಳೆ. ಅಷ್ಟೊತ್ತಿ ಕುಸುಮ ಹೇಳ್ತಾಳೆ, ಅವಳಿಗೆ ಅಂತ ಹೇಳೋದು, ಎಲ್ಲ ಆಗಿದ್ದು ನಿನ್ನಿಂದ ಅವಳನ್ನ ಕರ್ಕೊಬಂದು ಅಂತ ಬೈತಾಳೆ ಕುಸುಮ. ಆಗ ಶ್ರೇಷ್ಠ, ನಾನು ಮಾಡಿದ್ದ ನಿಮಗೆ ಉಪಕಾರ ಆಗಲಿ ಅಂತ ನಾನೇನು ಅವಳನ್ನ ಕರ್ಕೊಬಂದರೆ ನನಗೆ ಹೇಳ್ತಿರಲ್ಲ ನೀವು ಅಂತ ಗದರುತ್ತಾಳೆ. ಆಗ ಸುನಂದ, ನಿನ್ನ ಹತ್ರ ಉಪಕಾರ ಮಾಡು ಅಂತ ಯಾರತ್ರ ನಿನ್ನ ಹತ್ರ ಕೇಳ್ಕೊಂಡ್ಲ ಅಂತ ಬೈತಾಳೆ ಶ್ರೇಷ್ಠಂಗೆ. ಆಗ ಪೂಜಾನ ಹೇಳ್ತಾಳೆ, ನೀನು ಕೆಲಸ ಮಾಡೋ ಯೋಗ್ಯತೆ ಇಲ್ಲ, ಕೆಲಸ ಮಾಡೋಕ್ಕಾಗದೆ ಇವಳನ್ನ ಕರ್ಕೊಬಂದು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಒಪ್ಕೋ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಸುಮ್ಮನೆ ಇರಲಿಲ್ಲ, ಎಲ್ಲ ತಪ್ಪನ್ನು ಮಾಡಿ ನನ್ನ ಮೇಲೆ ಹೊತ್ತಾಗ್ತಿದ್ದೀರಾ, ನೀವೆಲ್ಲ ಹೊತ್ತೊತ್ತಿಗೆ ಚೆನ್ನಾಗಿ ತಿನ್ಕೊಂಡಿರಲಿ ಅಂದ್ಕೊಂಡು ಇವಳನ್ನ ಕರ್ಕೊಬಂದರೆ ಈಗ ನನ್ನ ಮೇಲೆ ರೇಗಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಇವಳು ಅಡುಗೆ ಮಾಡಿ ಹಾಕಿಲ್ಲ ಅಂದರೆ ನಾವು ಊಟನೇ ಮಾಡ್ತಿರ್ಲಿಲ್ಲ ಇಷ್ಟು ದಿನ ಅಂತ ಹೇಳ್ತಾಳೆ. ನೀನು ಬಂದಮೇಲೆ ನಾವು 3 ಹೊತ್ತು ಊಟ ಮಾಡ್ತಿರೋದಲ್ವಾ, ಇದಕ್ಕೆ ಮುಂಚೆ ನಾವು ಊಟನೇ ಮಾಡ್ತಿರ್ಲಿಲ್ಲ ಅಲ್ವಾ ಅಂತಾಳೆ. ಆಗ ಭಾಗ್ಯನ ಹೇಳ್ತಾಳೆ, ಶ್ರೇಷ್ಠ ನೀನು ಯಾವ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯೋ ಅದೆಲ್ಲ ಸರಿ ಮಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತಾಳೆ. ಭಾಗ್ಯನ ಮಾವನ ಹೇಳ್ತಾಳೆ, ಏನು ಶ್ರೇಷ್ಠ ಇದು ಸಮಸ್ಯೆ ಬರ್ತಾ ಬರ್ತಾ ದೊಡ್ಡ ಆಗ್ತಿದೆಯಲ್ಲ ಅಂತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ನನಗೆ ಮಾಡೋಕ್ಕಾಗಲ್ಲ ಅಂತಲೇ ಅವಳನ್ನ ಕರ್ಕೊಬಂದು ಇಟ್ಕೊಂಡಿದ್ದು ಅಂತಾಳೆ. ಆಗ ಕುಸುಮ ಹೇಳ್ತಾಳೆ, ಇದಕ್ಕೆಲ್ಲ ದುಡ್ಡು ದಂಡಕ್ಕೆ ಬರುತ್ತಾ ಕೇಳ್ತಾಳೆ. ಆಗ ಮತ್ತೆ ಶ್ರೇಷ್ಠ ಹೇಳ್ತಾಳೆ, ಅಬ್ಬಬ್ಬ ಬಂದರು ಇವ್ರು ಮತ್ತೆ ದುಡ್ಡಿನ ವಿಷಯಕ್ಕೆ ಬಂದರು ಅಂತ ಹೇಳ್ತಾಳೆ. ನಾವಿಬ್ಬರು ದುಡಿತಾ ಇದ್ದೀವಿ, ಈ ಮನೇಲಿ ದುಡ್ಡಿಗೆ ಏನು ಕಡಿಮೆ ಆಗಿದೆ, ಎಲ್ಲ ದುಡಿತಿದ್ದೀವಲ್ಲ, ಏನು ಸಮಸ್ಯೆ ಇದೆ ಕೇಳ್ತಾಳೆ ಕುಸುಮಂಗೆ. ಇಷ್ಟು ದಿನ ನಾವು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಿಂದು ಆರೋಗ್ಯವಾಗಿದ್ವಿ, ಈ ವಾರಿಜ ಯಾವಾಗಲೂ ಬಡಿಸ್ತಾಳೆ ಅಂತ ಹೇಳಿ ಬೈತಾಳೆ ಕುಸುಮ ಶ್ರೇಷ್ಠಂಗೆ. ಆಗ ಸುಂದರಿ ಹೇಳ್ತಾಳೆ, ಅಲ್ಲ ಕುಸುಮರೇ, ನೀವು ಇವಳನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇದೆಲ್ಲ ಶುರುವಾಗಿದ್ದು ಅಂತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ನಿಮಗೆಲ್ಲ ಐಷಾರಾಮಿ ಜೀವನ ಸಿಕ್ಕಿದ್ದು ಅಂತ ಹೇಳ್ತಾಳೆ. ಇಲ್ಲಾಂದರೆ ಈ ಭಾಗ್ಯ ಮಾಡಿದ್ದೆ ತಿನ್ಕೊಂಡು ನೀವು ಇರಬೇಕಿತ್ತು ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಸುಮ್ಮನೆ ಸಾಕು, ನನ್ನ ಮಗಳು ಯಾವತ್ತೂ ಆಗ ಮಾಡಿಲ್ಲ, ನಿನ್ನ ಥರ ಹೊರಗಡೆ ಹೋಟ್ಲಿಂದ ತಂದು ಪಾತ್ರೆ ಹಾಕಿ ಎಲ್ಲರಿಗೂ ಬಡಿಸಿಲ್ಲ ಅಂತಾಳೆ. ತಾಂಡವಪ್ಪನೂ ಹೇಳ್ತಾಳೆ, ನೋಡಮ್ಮ ಶ್ರೇಷ್ಠ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ನೋಡಿ ಶ್ರೇಷ್ಠ, ನೀನು ಮಾಡಿರೋ ತಪ್ಪಿಂದ ನಾವೆಲ್ಲ ಜಗಳ ಆಡೋಂಥ ಪರಿಸ್ಥಿತಿ ಬಂದಿದೆ ಅಂತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು ನನ್ನದೇ ತಪ್ಪು, ನಾನೇ ಮಾಡಿದ್ದು ಅಂತ ಹೇಳಿ ಎಲ್ಲರ್ಥ ಹೇಳ್ತಿರ್ತಾಳೆ. ಆಗ ತಾಂಡವ ಬಂದು ಶ್ರೇಷ್ಠನ ಕಪಾಲಕ್ಕೆ ಒಂದು ಕೊಡ್ತಾನೆ. ಶ್ರೇಷ್ಠಂಗೆ ಶಾಕ್ ಆಗ್ತದೆ. ಆಗ ಶ್ರೇಷ್ಠ ಶಾಕ್ ಆಗೋದಂತೆ ಮನೆಯವರೆಲ್ಲರಿಗೂ ಶಾಕ್ ಆಗೋದು ಶ್ರೇಷ್ಠಂಗೆ ತಾಂಡವ ಹೊಡೆದಿದ್ದು. ಶ್ರೇಷ್ಠ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಿದ್ದು ನೋಡಿ ತಾಂಡವ ಸಿಟ್ಟು ತಡಿಯೋಕ್ಕಾಗದೆ ಶ್ರೇಷ್ಠಂಗೆ ಹೊಡಿತಾನೆ. ತಾಂಡವ್ ಶ್ರೇಷ್ಠಂಗೆ ಕೇಳ್ತಾನೆ, ಏನೇ ಮಾತಾಡ್ತಿದ್ಯಾ, ನಿಂಗೆ ಮೈ ಮೇಲೆ ಜ್ಞಾನ ಇದೆಯಾ, ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಶ್ರೇಷ್ಠಂಗೆ. ನೀನು ಏನು ಅಂದ್ಕೊಂಡಿದ್ಯಾ ಶ್ರೇಷ್ಠ, ನನ್ನ ಮನೆಯವ್ರ ಬಗ್ಗೆನೇ ಮಾತಾಡ್ತೀಯಾ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ, ತಾಂಡವ್ ಏನು ಮಾಡ್ತಿದ್ಯಾ ನೀನು, ನನ್ನ ಮನೆಯವರಿಗೆಲ್ಲ ಉಪಯೋಗ ಆಗಲಿ ಅಂದ್ಕೊಂಡು ಇವಳನ್ನ ತಂದಿಟ್ಕೊಂಡಿದ್ದು, ಆದರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅಲ್ಲ ಈ ಮನೆಯವರಿಗೆ ಅಂತ ಹೇಳ್ತಾಳೆ. ಮತ್ತೆ ತಾಂಡವ್ ಶ್ರೇಷ್ಠ ಅಂತ ಕೂಗಿ, ಶ್ರೇಷ್ಠ ಇನ್ನೊಂದು ಮಾತು ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಶ್ರೇಷ್ಠಂಗೆ ಬೈತಾನೆ. ಅಲ್ಲ ಶ್ರೇಷ್ಠ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ, ಯಾರ ಮನೆಯವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ, ನಿನ್ನ ಅತ್ತೆ ಬಗ್ಗೆ ನೀನು ಮಾತಾಡ್ತಿರೋದು ಅಂತ ಹೇಳಿ ಬೈತಾನೆ. ಕುಸುಮಂಗೂ ಶಾಹಕ್ಕಾಗಿ, ಇದು ನಿಜವಾಗ್ಲೂ ತಾಂಡವ, ನಂದೊಂದು ಫೋನ್ ಕಾಲ್ ಇವನಲ್ಲಿ ಇಷ್ಟೆಲ್ಲ ಬದಲಾವಣೆ ತರುತ್ತೆ ಅಂದ್ಕೊಂಡಿರ್ಲಿಲ್ಲ ನಾನು ಅಂತಾಳೆ. ಮನಸ್ಸಲ್ಲೇ ಅಂದ್ಕೊತಾಳವಳು. ಅಲ್ಲ ತಾಂಡವ್, ಇಷ್ಟಕ್ಕೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಿಮ್ಮ ಮನೆಯವ್ರಿಗೆ ಏನು ಮಾಡಿದಾನ ಅಂತ ಕೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನಿನಗೊಂದು ಅಡುಗೆ ಮಾಡಿ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀನು ಯಾಕೆ ಇಲ್ಲಿ ಸೊಸೆಯಾಗಿ ಬಂದೆ ಅಂತ ಕೇಳ್ತಾನೆ ಶ್ರೇಷ್ಠಂಗೆ. ಮನೆಯವರೆಲ್ಲರೂ ತಾಂಡವ್ ಆಗ ಮಾಡಿದ್ದು ನೋಡಿ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಶ್ರೇಷ್ಠನ ಈ ಕಡೆ ಎಳೆದುಬಿಟ್ಟು ಅವಳು ವಾರಿಜನ ಹತ್ರ ಹೋಗಿ, ನಮ್ಮಮ್ಮಂಗೆ ಎಷ್ಟು ಧೈರ್ಯ ನನಗೆ ನಮ್ಮಮ್ಮಂಗೆ ಹೊಡೆಯೋಷ್ಟು ಅಂತ ಜೋರು ಮಾಡ್ತಾನೆ. ಆಗ ಕುಸುಮ ಮತ್ತು ಕುಸುಮನ ಮಾತಾಡ್ಕೊತಾರೆ. ನಮ್ಮ ತಾಂಡವ್ ಸರಿ ಆಗ್ತಿದ್ದಾನೆ ನೋಡ್ರಿ ಅಂತ ಅವರಿಬ್ಬರು ಮಾತಾಡ್ಕೊಂಡು ಖುಷಿ ಪಡ್ತಾರೆ. ಥ್ಯಾಂಕ್ ಯು.